ನಮಸ್ಕಾರ ವೀಕ್ಷಕರೇ, ಇವತ್ತು ಒಂದು ಸುಂದರವಾದ ಕಣ್ಣಿಗೆ ಮತ್ತು ಮನಸ್ಸಿಗೆ ಮುದ ಕೊಡುವಂಥ ಒಂದು ಪ್ರೇಕ್ಷಣೀಯ ಸ್ಥಳವನ್ನು ನೋಡೋಣ. ಈ ಸ್ಥಳಕ್ಕೆ ನಾವು ಸೀಗೆಗುಡ್ಡ ಅಂತ ಕರಿತೀವಿ. ಇದು ಹಾಸನ ಜಿಲ್ಲೆಯಲ್ಲಿದೆ. ಇದು ಹಾಸನದಿಂದ ಅರ್ಧ ಗಂಟೆ ಪ್ರಯಾಣ ಮಾಡಿದರೆ ಸಾಕು ಈ ಸ್ಥಳಕ್ಕೆ ನಾವು ಹೋಗ್ಬೋದು. ಇದು ಒಂದು ಸೀಗೆ ಎಂಬ ಹಳ್ಳಿಯ ಹತ್ತಿರ ಸಹ ಇದೆ, ಹಾಗಾಗಿ ಇದನ್ನು ಸೀಗೆಗುಡ್ಡ ಅಂತ ಕರಿತೀವಿ. ಈ ಸೀಗೆಗುಡ್ಡದ ವಿಶೇಷತೆ ಅಂದರೆ ಈ ಗುಡ್ಡದ ಮೇಲೆ ಮಳೆ ಮಲ್ಲೇಶ್ವರ ದೇವಾಲಯ ಇದೆ. ಇವಾಗ ನೋಡ್ತಿದ್ದೀವಿ ಅಲ್ವಾ, ಇದನ್ನೇ ನಾವು ಮಳೆ ಮಲ್ಲೇಶ್ವರ ಅಂತ ಕರಿತೀವಿ. ಈ ದೇವಸ್ಥಾನಕ್ಕೆ ಬೇರೆ ದಿನಗಳಲ್ಲಿ ಜನ ಕಡಿಮೆ ಇರ್ತಾರೆ, ಆದರೆ ಹುಣ್ಣಿಮೆ ದಿನ ಹೆಚ್ಚಿನ ಜನ ಸೇರ್ತಾರೆ. ಆ ದಿನ ಪ್ರಸಾದ ವಿನಿಯೋಗ ಸಹ ಇರುತ್ತೆ ಅಲ್ಲಿಗೆ ಬಂದಿರುವಂಥ ಭಕ್ತಾದಿಗಳಿಗೆ. ಈ ಸ್ಥಳ ತುಂಬ ಪ್ರಶಾಂತವಾಗಿರೋದ್ರಿಂದ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ, ಹಾಗೆ ಪಾಸಿಟಿವ್ ಎನರ್ಜಿ ಸಹ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಒಂದು ದಿನದ ಪ್ರವಾಸ ಮಾಡಬೇಕು ಅನ್ನೋವಂಥವ್ರು ಕಡಿಮೆ ವೆಚ್ಚದಲ್ಲಿ ನೀವು ಬಂದು ಒಂದು 3-4 ಗಂಟೆಯನ್ನು ಆರಾಮಾಗಿ ಈ ಸ್ಥಳದಲ್ಲಿ ನೀವು ಕಳೀಬೋದು. ಈ ಸ್ಥಳಕ್ಕೆ ಬೆಳಗ್ಗೆ ಅಥವಾ ಸಂಜೆ ಬಂದರೆ ಚೆನ್ನಾಗಿರುತ್ತೆ. ಬಿಸಿಲು ಕಡಿಮೆ ಇರೋದ್ರಿಂದ ಅಲ್ಲಿ ಕೂತ್ಕೊಳ್ಳೋಕಿರ್ಬೋದು, ಸಮಯ ಕಳೆಯೋದಕ್ಕಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ನೀವು ಇಲ್ಲಿಗೆ ಹೋಗುವಾಗ ಕಾಫಿ ಟೀನ ಫ್ಲಾಸ್ಕಲ್ಲಿ ಹಾಕೊಂಬನ್ನಿ, ಅಥವಾ ಏನಾದರೂ ಸ್ನ್ಯಾಕ್ಸ್ ಅಥವಾ ಲಂಚನ್ನ ತೊಗೊಂಬಂದ್ರೆ ಒಳ್ಳೆಯದು. ಏಕೆಂದರೆ ಇಲ್ಲಿ ಬೆಟ್ಟನ ಹತ್ತಿ ತುಂಬ ಸುಸ್ತಾದಾಗ ನೀವು ಅಲ್ಲಿ ರೆಸ್ಟ್ ಮಾಡ್ಬೋದು ತಿಂದ್ಕೊಂಡು. ಈ ಗುಡ್ಡದ ಮೇಲೆ ಹೋದರೆ ಅಲ್ಲಿ ವಿಂಡ್ ಮಿಲ್ಗಳನ್ನು ಹಾಕಿದ್ದಾರೆ. ಇದರಿಂದ ಪವರ್ ಜನ್ರೇಟ್ ಮಾಡಿ ಹತ್ತಿರದ ಊರುಗಳಿಗೆ ವಿದ್ಯುತ್ತನ್ನು ಒದಗಿಸ್ತಾ ಇದ್ದಾರೆ. ಹಾಗೆ ಗುಡ್ಡದ ಮೇಲಿಂದ ನೋಡಿದಾಗ ಅಲ್ಲಿರುವಂಥ ಸುತ್ತಮುತ್ತಲ ಸ್ಥಳಗಳು ಅಥವಾ ಕೆರೆಗಳು, ಮರಗಿಡಗಳು, ಮನೆಗಳು ಎಲ್ಲನೂ ಅಷ್ಟೇ ತುಂಬ ಪುಟ್ಟದಾಗಿ ಒಳ್ಳೆ ಆಟ ಸಾಮಾನುಗಳನ್ನ ನೋಡಿದ ಹಾಗೆ ಕಾಣಿಸುತ್ತೆ. ತುಂಬ ಆಕರ್ಷಕವಾಗಿ ಕಾಣಿಸುತ್ತೆ. ಇವಾಗ ನಾನು ವಿಂಟರ್ ಸೀಸನಲ್ಲಿ ಹೋಗಿರೋದ್ರಿಂದ ಹೀಗೆ ಸ್ವಲ್ಪ ಡ್ರೈ ಆಗಿ ಕಾಣಿಸ್ತದೆ, ಆದರೆ ರೈನಿ ಸೀಸನಲ್ಲಿ ಇದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಕಡೆ ಗ್ರೀನರಿ ಇರೋದ್ರಿಂದ ತುಂಬ ಆಕರ್ಷಕವಾಗಿರುತ್ತೆ ಅಂತ ಹೇಳ್ಬೋದು. ಈ ಗುಡ್ಡದ ಮೇಲೆ ಹೀಗೆ ಖಾಲಿ ಸ್ಪೇಸ್ ಸಹ ಇದೆ. ಗುಡ್ಡ ಹತ್ತು ಬಂದು ತುಂಬ ಸುಸ್ತಾಗಿರುತ್ತೆ ಅಲ್ವಾ, ಇಲ್ಲಿ ವೆಹಿಕಲ್ಸ್ ಆದರೂ ಪಾರ್ಕ್ ಮಾಡ್ಕೊಬೋದು. ಅಂದರೆ 2 ವೀಲರ್ಸ್ ಅಥವಾ 4 ವೀಲರ್ಸ್ ಇಲ್ಲಿಗೆ ಬರ್ಬೋದು. ದೊಡ್ಡ ವೆಹಿಕಲ್ಸ್ ಎಲ್ಲ ಬರೋಕ್ಕಾಗಲ್ಲ. ಇಲ್ಲಿ ಎಂಟಿ ಸ್ಪೇಸ್ ಇದೆ, ಇಲ್ಲಿ ಕುತ್ಕೊಂಡು ಬೇಕಿದ್ರೆ ಸ್ನ್ಯಾಕ್ಸು, ಕಾಫಿ, ಟೀ ಏನಾದರೂ ಅಥವಾ ಜ್ಯೂಸು ಹೀಗೆ ಏನಾದರೂ ಕುತ್ಕೊಂಡು ಸ್ವಲ್ಪ ಹೊತ್ತು ಸುತ್ತಮುತ್ತ ನೋಡಿಕೊಂಡು ನೇಚರ್ನ, ನಿಸರ್ಗವನ್ನು ನೋಡಿಕೊಂಡು ತುಂಬ ಖುಷಿಯಾಗಿ ಸ್ನ್ಯಾಕ್ಸ್ನ ಸವಿಬೋದು. ಈ ಗುಡ್ಡ ಹತ್ತಬೇಕಾದ್ರೆ ತುಂಬ ಕಷ್ಟ ಅನ್ನಿಸ್ಬೋದು, ಸುಸ್ತಾಗ್ಬೋದು, ಆದರೆ ಆ ಗುಡ್ಡದ ಮೇಲೆ ಹತ್ತಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆದರೆ ಸಾಕು, ಎಲ್ಲ ಮರ್ತೋಗುತ್ತೆ. ಸುತ್ತಮುತ್ತ ನೋಡ್ತಾ ಇದ್ದರೆ ತುಂಬ ಖುಷಿಯಾಗ್ಬಿಡುತ್ತೆ, ನಮಗಾಗಿದ್ದ ಆಯಾಸ ಎಲ್ಲ ಮರ್ತೋಗ್ಬಿಡುತ್ತೆ. ನಿಮಗೂ ಯಾವಾಗಾದರೂ ಟೈಮ್ ಸಿಕ್ಕರೆ ಹೋಗಿ ವಿಸಿಟ್ ಮಾಡಿ, ಕಡಿಮೆ ವೆಚ್ಚದಲ್ಲಿ 1 ಡೇ ಪ್ರವಾಸ ಮಾಡ್ಬೋದು. ಧನ್ಯವಾದಗಳು.